ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ರಸಾಯನ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದನ್ನು ದೇವರ ನೈವೇದ್ಯಕ್ಕೂ ಅಂತಲೂ ಮಾಡ್ತಾರೆ, ಅಥವಾ ಹಲಸಿನ ಹಣ್ಣು ಹೆಚ್ಚಿಗೆ ಇದ್ದಾಗ, ಬರೀ ಹಲಸಿನ ಹಣ್ಣು ತಿಂದು ಬೇಜಾರಾಗಿದ್ದಾಗ ಈ ಥರ ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು ರಸಾಯನ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಈ ಹಲಸಿನ ಹಣ್ಣಿನ ರಸಾಯನ ಮಾಡಲಿಕ್ಕೆ ನಾನು ಒಂದು 6ರಿಂದ 7 ಹಲಸಿನ ಹಣ್ಣನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋಂಥ ಪೀಸ್ಗಳನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಪುಡಿ ಮಾಡಿರೋಂಥ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. 1 ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 10 ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 6ರಿಂದ 7 ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದೆಲ್ಲನೂ ಮಿಕ್ಸ್ ಮಾಡಿದ್ರೆ ರಸಾಯನ ರೆಡಿಯಾಗುತ್ತೆ. ಇದಕ್ಕೆ ನಾವು ಜೇನುತುಪ್ಪನೂ ಸಹ ಸೇರಿಸ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ಇದೆಲ್ಲನೂ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಯಾಕೆಂದರೆ ಬೆಲ್ಲನ ಮಿಕ್ಸ್ ಮಾಡಿರೋದ್ರಿಂದ ಆ ಬೆಲ್ಲ ಕರಗಿ ಎಲ್ಲದರ ಜೊತೆಗೂ ಹೊಂದ್ಕೋಬೇಕು. ತುಂಬ ಸ್ವೀಟ್ ಇರುವಂಥ ಹಲಸಿನ ಹಣ್ಣನ್ನು ಉಪಯೋಗಿಸಿರೋದ್ರಿಂದ ನಾನು 1 ಟೀ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪ್ರಮಾಣನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.